between England and India, each is now the proud owner of Luna Moped. Luna Moped, ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಕ್ರಿಕೆಟ್. ಇವತ್ತು ಕ್ರಿಕೆಟ್ ಧರ್ಮವಾಗಿದೆ ನೋಡಿ. ಇವತ್ತು ನಾವೇನು ನಿಂತಿದ್ದೀವಿ ಕ್ರಿಕೆಟ್ ಅಂಗಳದಲ್ಲಿ, ಅದಕ್ಕೆ ಇವರದೆಲ್ಲರ ಕೊಡುಗೆ ಇದೆ. ಅವರನ್ನೆಲ್ಲ ಮತ್ತೊಮ್ಮೆ ಸ್ಮರಿಸ್ಕೊಳ್ಳೋಣ. ಬನ್ನಿ, ಹಾಗಿದ್ರೆ ದರ್ಶನ್ ವಿಚಾರಕ್ಕೆ ಬರೋಣ. ಮುಂದಿನ ಸುದ್ದಿಯಲ್ಲಿ ದರ್ಶನ್ ಬಿಡುಗಡೆಯಾಗುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಸರ್ಕಾರದ ಪರ ವಕೀಲರು ಹೂಡಿದ ದಾಳ ಕಂಡು 17 ಆರೋಪಿಗಳು ಕಕ್ಕಾಬಿಕ್ಕಿಯಾದರು. ಇನ್ನೂ 14 ದಿನಗಳ ಕಾಲ ಎಲ್ಲರೂ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗಿದೆ. 13 ಮಂದಿ ಪರಪ್ಪನ ಅಗ್ರಹಾರದಲ್ಲಿ, 4 ಮಂದಿ ಅಲ್ಲಿ ತುಮಕೂರಲ್ಲಿ ಇರಬೇಕಾಗಿದೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅದು 2011. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಆರೋಪ ನಟ ದರ್ಶನ್ ಹೆಗಲೇರಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ನಟನನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. 14 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದ ಚಾಲೆಂಜಿಂಗ್ ಸ್ಟಾರ್ ನಂತರ ಬಿಡುಗಡೆ ಆಗಿದ್ರು. ಆದರೆ ಆ ದಾಖಲೆ ಈ ಬಾರಿ ಮುರಿಯಲಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ 14 ದಿನ ಜೈಲಲ್ಲಿ ಕಳೆದಿರೋ ದರ್ಶನ್ ಇನ್ನೂ 14 ದಿನ ಜೈಲಲ್ಲೇ ಇರಬೇಕಾಗಿದೆ. ರೇಣುಕಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ಗೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಆದೇಶ ನೀಡಿದೆ. ಜುಲೈ 18ರವರೆಗೆ ಇಡೀ ಗ್ಯಾಂಗ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನ ಪ್ರಕರಣದ A2 ಆರೋಪಿ ನಟ ದರ್ಶನ್ ಹಾಗೂ ಇತರೆ ಕೆಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ರು. ಬೆಂಗಳೂರು ಮತ್ತು ತುಮಕೂರು ಜೈಲಿನಿಂದ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು. ಮಹಿಳಾ A1 ಆರೋಪಿ ಪವಿತ್ರ ಗೌಡ ಪ್ರತ್ಯೇಕವಾಗಿ ಕೋರ್ಟ್ಗೆ ಹಾಜರಾಗಿದ್ರು. ಸರ್ಕಾರದ ಪರ ವಕೀಲರು ಕೋರ್ಟ್ಗೆ ರಿಮ್ಯಾಂಡ್ ಕಾಪಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಗಳಿಗೆ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನ ವಿಸ್ತರಿಸಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ 14 ದಿನಗಳ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರಲ್ಲ, ಆಗ 2 ಪರ ವಕೀಲರು ಇರ್ತಾರೆ. ಸರ್ಕಾರ ಪರ ವಕೀಲರು ಪ್ರಸನ್ನ ಕುಮಾರ್ ನಾವು ಹೇಳಿದ್ವಿ, ರಿಮಾಂಡ್ ಕಾಪಿಯನ್ನು ಸಲ್ಲಿಸಬೇಕಾಗತ್ತೆ. ಅವ್ರು ಹೇಳಬೇಕಾಗುತ್ತೆ ಕೋರ್ಟ್ಗೆ, ಸ್ವಾಮಿ ಇದೆಲ್ಲ ಕಾರಣಗಳಿದೆ, ಹಾಗಾಗಿ ನಮಗೆ ಅವರು ವಾಪಸ್ ಬೇಕು ಅಥವಾ ಹೊರಗೆ ಬಿಡಬಾರ್ದು. ಏನಿದೆ ರಿಮಾಂಡ್ ಕಾಪಿಯಲ್ಲಿ ಬನ್ನಿ ಹೇಳ್ತೀನಿ, ಸವಿವರವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಲ್ಲ ಆರೋಪಿಗಳ ಮೇಲೆ ಕೊಲೆ ಆರೋಪ ಇದೆ. ನಂಬರ್ 1 ಅವ್ರು ಹೇಳ್ತಿರೋದು, ಎಲ್ಲ ಆರೋಪಿಗಳ ಮೇಲೆ ಕೊಲೆ ಆರೋಪ. ಆಮೇಲೆ ಆರೋಪಿಗಳಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವವಿಲ್ಲ. ಇದನ್ನು ಭಾಳ ಸೀರಿಯಸ್ ಆಗಿ ತಗೊಳುತ್ತೆ ಕೋರ್ಟ್, ಸೀರಿಯಸ್ ಆಗಿ ತಗೊಳುತ್ತೆ. ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷ್ಯ ನಾಶಪಡಿಸಿದ್ದಾರೆ. ಭೌತಿಕ, ತಾಂತ್ರಿಕ, ವೈಜ್ಞಾನಿಕ, ಟೆಕ್ನಿಕಲ್ ಆಗಿರುತ್ತೆ. ಆಮೇಲೆ ಬೇರೆ ಬೇರೆ ಈ ಮೊಬೈಲ್ಗೆ ಸಂಬಂಧಪಟ್ಟದ್ದಿರುತ್ತೆ, ಉಳಿದ ಕೆಲವು ಕಾರಣಗಳಿರುತ್ತೆ, ರಕ್ತದ ಕಲೆಗಳಿರುತ್ತೆ, ಇದನ್ನೆಲ್ಲ ಕೆಲವು ನಾಶಪಡಿಸಿರ್ತಾರೆ. ಸಿಕ್ಕ ಸಾಕ್ಷ್ಯಗಳಲ್ಲಿ ಆರೋಪಿಗಳು ಕೃತ್ಯವೆಸಗಿದ್ದು ಗೊತ್ತಾಗಿದೆ. ಆದರೂ 180 ಸಾಕ್ಷ್ಯಗಳನ್ನು ಇಟ್ಕೊಂಡಿದ್ರು, ಬೆತ್ತ ಅದು ಇದು ಎಲ್ಲ ಸೇರಿ ಎಲ್ಲದರಲ್ಲಿ ಇವರು ಕೃತ್ಯವೆಸಗಿದ್ದು ಗೊತ್ತಾಗಿದೆ. ದರ್ಶನ್ ಗ್ಯಾಂಗ್ ಬಗ್ಗೆ ಇನ್ನೂ ಹಲವು ಸಾಕ್ಷ್ಯಗಳಿವೆ ಅಂತ ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಸೋದು ಕೋರ್ಟ್ಗೆ ಯಾರು? ಸರ್ಕಾರಿ ಪರ ವಕೀಲರು. ಆ್ಯಂಡ್ ಪ್ರಕರಣದಲ್ಲಿ ಈವರೆಗೆ 83,65,000 ಹಣ ಸೀಸ್ ಆಗಿದೆ. ಇದು ದೊಡ್ಡ ವಿಚಾರ. ಯಾಕೆ ಅಂತಂದರೆ ಎಲ್ಲಿಂದ ಬಂತು ಅಂತ. ಹಾಗಾಗಿ ಇದು ದೊಡ್ಡ ದುಡ್ಡಿನ ವಿಚಾರ, ಕೊಲೆಗೆ ಸಂಬಂಧಪಡೋದು ಅನ್ನೋದಾದರೆ ಅದಕ್ಕೆ ಲಿಂಕ್ ಇದೆ ಅಂತ. ಇದನ್ನು IT ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಯಾಕಂದರೆ ಒಂದು 2 ಲಕ್ಷಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು. ಜಾಸ್ತಿ ಇಟ್ಕೊಂಡ್ರೆ ಎಲ್ಲಿಂದ ಏನು ಕೊಟ್ರಿ, ಅದಕ್ಕೆಲ್ಲ ಕಾರಣಗಳು ಕೊಟ್ಟರೆ ನಡೆಯುತ್ತೆ, ಇಲ್ಲ ಅಂತಲ್ಲ. ಓಕೆ, ಇನ್ನು ಪ್ರಕರಣದಲ್ಲಿ ಈವರೆಗೆ 83,65,000 ಹಣ ಸೀಸ್ ಆಗಿದೆ. ಹಣ ನೀಡಿದ ವ್ಯಕ್ತಿ ವಿಚಾರಣೆ ಮಾಡಿ ಮೂಲ ಪತ್ತೆ ಹಚ್ಚಬೇಕು. ಹಣ ನೀಡಿದ ವ್ಯಕ್ತಿಯನ್ನು ವಿಚಾರಣೆ ಮಾಡಬೇಕು, ಮೂಲ ಪತ್ತೆ ಹಚ್ಚಬೇಕು. ಆಮೇಲೆ ಜಾಮೀನು ಕೊಟ್ಟರೆ ಪ್ರತ್ಯಕ್ಷ ಸಾಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ. ಈಗ ಇವ್ರಿಗೆ ಜಾಮೀನು ಕೊಟ್ಟರೆ ಏನಾಗುತ್ತೆ? ಕೆಲವರೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರಲ್ಲ, ಫಾರ್ ಎಕ್ಸಾಂಪಲ್ ನಾವು ಕೆಲವರನ್ನ ಕರ್ಕೊಂಬಂದು ಮಾತಾಡಿಸಿದ್ದೀವಿ, ಅವ್ರಿಗೆಲ್ಲ ತೊಂದರೆ ಆಗುತ್ತಂತೆ. ಜಾಮೀನು ಕೊಟ್ಟರೆ ಇನ್ನು ಶವ ಸಾಗಿಸಿದ ವಾಹನಗಳ ಬಗ್ಗೆ ವರದಿ ಪಡೆಯಬೇಕು. ಇನ್ನೂ ಬಂದಿಲ್ಲ. ಶವ ಸಾಗಿಸಿದ ವಾಹನ ಬಗ್ಗೆ ನಾವೆಲ್ಲ ಮಾಹಿತಿ ಕಲೆ ಹಾಕಿದ್ದೀವಿ, ಇನ್ನೂ ವರದಿ ಬಂದಿಲ್ಲ. ಇನ್ನು ಮೊಬೈಲ್ ರಿಟ್ರೀವ್ಗಾಗಿ ಹೈದರಾಬಾದ್ಗೆ ಕಳುಹಿಸಿದ್ದೇವೆ. ಇದು ವೆರಿ ಇಂಪಾರ್ಟೆಂಟ್. ಮೊಬೈಲಲ್ಲಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕಂದರೆ ಈಗ ಮೇಲ್ನೋಟಕ್ಕೆ ಏನು ಅಂತಂದರೆ ಇವರೇನು ಕೊಲ್ಲಲೇಬೇಕು ಅಂತ ಕರ್ಕೊಂಬಂದಿದ್ದಲ್ಲ, ಹೊಡೆದು ಏನಾದರೂ ವ್ಯವಸ್ಥೆ ಮಾಡುವಂತ ಮಾಡಿದರು. ಕುಡಿತದ ಅಮಲಲ್ಲಿ ಸ್ವಲ್ಪ ಜೋರಾಗಿದ್ದಿರ್ಬೋದು. ಆ ಟೈಮಲ್ಲಿ ಮೊಬೈಲ್ ನಾಳೆ ಬೇಕಾಗುತ್ತೆ,
ಹಾಗೆಲ್ಲ ಇರೋದಿಲ್ಲ. ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಒಂದೇ ಸಲಕ್ಕೆ ಸತ್ತ ನಂತರ ಎಲ್ಲ ಗಲಿಬಿಲಿ ಆಗಿಬಿಡ್ತಾರೆ. ಮೈಂಡ್ ಬ್ಲಾಕ್ ಆಗಿಬಿಡ್ತದೆ, ವರ್ಕ್ ಆಗೋದಿಲ್ಲ. ಆದರೆ ಮೊಬೈಲಲ್ಲಿ ಎಲ್ಲವೂ ಇರುತ್ತೆ. DVR ರಿಟ್ರೀವ್ ಮಾಡಿಸಲು ಇನ್ನಷ್ಟು ಸಮಯ ಬೇಕು. ಓಕೆ. ಆ್ಯಂಡ್ ಆರೋಪಿಗಳಿಗೆ ಪ್ರಭಾವಿಗಳ ಹಣ, ಅಭಿಮಾನಿ ಬಲವಿದೆ. ಇದು ಈ ಆರೋಪಿಗಳಿಗೆ ಪ್ರಭಾವಿಗಳ ಪವರ್ ಇದೆ. ಪ್ರಭಾವಿಗಳಿರ್ತಾರೆ. ಈಗ ಪ್ರಭಾವಿಗಳು 1 2 3 4 ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಇವರೇ ಹೋಗಿ ಮಾತಾಡೋಕ್ಕಾಗಲ್ಲ. ಇವರಿಗೆ ಕೆಲವು ಅತ್ಯಂತ ದೊಡ್ಡ ಪ್ರಭಾವಿಗಳಿರ್ತಾರೆ, ಭಾಳ ಕ್ಲೋಸ್ ಆಗಿರ್ತಾರೆ, ಹಣಕಾಸಿನ ವಿಚಾರ ಇರ್ತದೆ, ಅವರ ಮೂಲಕ ಮಾಡಿಸ್ತಾರೆ. ಸರ್ ಇದನ್ನು ಮಾಡಲೇಬೇಕು ಅಂತ. ಈಗ ನಾನೊಬ್ಬ ಪ್ರಭಾವಿಯಾಗಿದ್ದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಇನ್ನೊಬ್ಬರ ಬಳಿ ಹೋಗ್ತಾರೆ. ಈ ಕೇಸನ್ನು ನಾನೇನಾದರೂ ಹೆಚ್ಚು ಕಡಿಮೆ ಮಾಡುವಂಥ ಶಕ್ತಿ ನನ್ನಲ್ಲಿದ್ದರೆ ನಾನು ದರ್ಶನ್ ಮಾತು ಕೇಳದೇ ಇದ್ದಿರ್ಬೋದು. ಆದರೆ ದರ್ಶನ್ ಇನ್ನೊಬ್ಬರ ಬಳಿ ಹೇಳಿಸ್ತಾರೆ. ಆ ಇನ್ನೊಬ್ಬರು ಇರ್ತಾರಲ್ಲ ಪ್ರಭಾವಿ, ಅವರ ಮಾತಿಗೆ ನಾನು ಸ್ವಲ್ಪ ಕರಗಬಹುದು, ನೀರಾಗಬಹುದು, ಸ್ವಲ್ಪ ಕೇಸನ್ನು ಡಲ್ ಮಾಡ್ಬೋದು. ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶನೇ ಕೊಡಬೇಡಿ, ಮಾತಿಗೆ ಅವಕಾಶನೇ ಕೊಡಬೇಡಿ. ನಮಗೆ ಬೇಕು ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಸಾಕ್ಷ್ಯನಾಶ ಸಾಧ್ಯತೆ. ಪ್ರಭಾವಿಗಳನ್ನು ಬಳಸಿ. ಆರೋಪಿಗಳ ಪ್ರಭಾವಿಗಳ ಹಣ, ಅಭಿಮಾನಿ ಬಲವಿದೆ. ಆರೋಪಿಗಳಿಗೆ ಜಾಮೀನು ಸಾಕ್ಷ್ಯನಾಶ ಆಗುತ್ತೆ. ಬೇರೆಯವರ ಹೆಸರನ್ನು ಸಿಮ್ ಬಳಸಿ ಮಾತನಾಡಿದ್ದು ಪತ್ತೆಯಾಗಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಬೇರೆಯವರ ಹೆಸರನ್ನು ಸಿಮ್ ಬಳಸಿ ಮಾತನಾಡಿದ್ದು ಪತ್ತೆಯಾಗಿದೆ. ಮೂಲ ಸಿಮ್ ಮಾಲೀಕರ ಹೇಳಿಕೆ ಪಡೆಯಬೇಕಿದೆ. 15 ಪಾಯಿಂಟ್ಗಳನ್ನು ಕೊಡ್ತಾರೆ. 15 ಪಾಯಿಂಟ್ಗಳನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ನೀವು ಇವರನ್ನು ಬಿಡುಗಡೆ ಮಾಡುವಂಗಿಲ್ಲ. ನಮಗೆ ಬೇಕು 90 ದಿನಗಳ